ಪೊಲೀಸ್ ಪ್ರೋಗ್ರಾಮ್ಸ್ಗೆಲ್ಲ ಚೀಫ್ ಗೆಸ್ಟ್ ಆಗಿ ಕರೆಯೋದು ತುಂಬ ಖುಷಿ ವಿಚಾರ. ಎಲ್ಲೋ ಒಂದು ಕಡೆ ಸೊಸೈಟಿಯಲ್ಲಿ ಪೊಲೀಸ್ನವರು ಗುರುತಿಸ್ತಿದ್ದಾರೆ ಅನ್ನೋದು ಈ ಒಂದು ಪರ್ವ ಹಿಂಗೆ ಮುಂದುವರಿಯಲಿ. ನಿಜವಾಗ್ಲೂ ಹೇಳೋದಾದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ತುಂಬಾ ಆಪರ್ಚುನಿಟೀಸ್ ಇರ್ತವೆ. ನಾವೇನು ಮಾಡ್ತೀವಿ, ಈ ಒಂದು ಯಂಗ್ಸ್ಟರ್ಸ್ ಇರಬೇಕಾದ್ರೆ ತುಂಬಾ ಅರ್ನ್ ಮಾಡ್ತೀವಿ. ಅದನ್ನ ಬೇರೆ ಬೇರೆ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಅದೆಲ್ಲೋ ಒಂದು ಕಡೆ ಹೋದಾಗ್ತಾ ಇರುತ್ತೆ. ಕಡೆಗೆ ರಿಟೈರ್ಮೆಂಟ್ ಅನ್ನೋದೊಂದು ಮದುವೆ ಬರುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು. ಒಂದು ಏಜ್ ಲಿಮಿಟೇಷನ್ ಇರುತ್ತೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ದುಡಿಬೋದು, ಅದನ್ನ ಪ್ರೈವೇಟ್ ಲೈಫ್ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವೆಲ್ಲ ಒಂದು ಕಡೆ ರಿಟೈರ್ಮೆಂಟ್ ಆದಮೇಲೆ ಸುಮ್ಮನೆ ಆಗ್ಬಿಡ್ತೀವಿ. ನಿಜವಾಗ್ಲೂ ಕೋಟ ಮಹೇಂದ್ರ ಬ್ಯಾಂಕಲ್ಲಿ ಇಷ್ಟೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತಿದ್ರು, ತುಂಬಾ ಆಪರ್ಚುನಿಟಿ ಇದೆ ಅಂತ. ನಾವೇನು ರಿಟೈರ್ಮೆಂಟ್ ಆದಮೇಲೆ ಕೆಲವು ಸ್ಕೀಮ್ಸ್ ಎಲ್ಲ ಸೀನಿಯರ್ ಸಿಟಿಸನ್ಸ್ ಅಂತಾನೆ ಮಾಡಿರ್ತಾರೆ, ಮತ್ತೆ ಮಕ್ಕಳಿಗೋಸ್ಕರ ಮಾಡಿರ್ತಾರೆ. ಇಂಥವನ್ನೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ಕೆಲವೊಂದ್ಸಲ ನಿಮ್ಗೆ ಅನುಕೂಲ ಆಗುತ್ತೋ ಇಲ್ವೋ, ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಂದು ಬ್ಯಾಂಕ್ಗೂ ಹೋಗಿ ನಿಮ್ಮ ಬ್ಯಾಂಕಲ್ಲಿ ಏನು ಸ್ಕೀಮ್ಸ್ ಇದ್ದಾವೆ, ಆ ಸ್ಕೀಮ್ಸ್ನ ಉದ್ದೇಶ ಏನು, ಪಬ್ಲಿಕ್ಗೆ ಯಾವ ರೀತಿ ಯೂಸ್ ಆಗ್ಬೋದು, ಹೋಗಿ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಅಥವಾ ಅಲ್ಲಿ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ ತಿಳ್ಕೊಳ್ಳೋದು ತಪ್ಪಿಲ್ಲ. ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಅಮೌಂಟ್ನ ಹೂಡಿಕೆ ಮಾಡೋದು ತಪ್ಪಲ್ಲ. ಬಟ್ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕು, ನಿಮಗೆ ಅಲ್ಲಿ ಸೇಫ್ಟಿ ಇದೆಯಾ, ಸೆಕ್ಯೂರಿಟಿ ಇದೆಯಾ, ನಿಮ್ಮಲ್ಲಿ ಅನುಕೂಲ ಇದೆಯಾ ಅನ್ನೋದನ್ನ ನೋಡಬೇಕು. ಇಂಥ ಒಂದು ಪ್ರೋಗ್ರಾಮ್ನ ನಿಕೋಲ್ ಅವರು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಇಲ್ಲಿ ತನಕ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಕೋಲ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇನು ಈ ಆಪರ್ಚುನಿಟಿ ಮಾಹಿತಿ ಬಂದಿದೆ, ಇದನ್ನ ನೀವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ನಮ್ಮ ರಿಸೋರ್ಸ್ ಪರ್ಸನ್ಸ್ ಬಂದಿರ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅವ್ರಿಗೆ ಕ್ವಶನ್ ಮಾಡಿ ಅವರೆಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು. Career opportunity present. So this is for the most respected guest. Especially now we have invited most of the senior citizens. Senior citizens ಯಾಕೆ ಅಂತ ನೋಡಬೇಕಂದ್ರೆ 60 is so young, only halfway through ಅಂತ ಹೇಳ್ತೀವಿ. ಅಂದ್ರೆ ಮೋಸ್ಟ್ ಆಫ್ ದ ಸೀನಿಯರ್ ಸಿಟಿಸನ್ಸ್ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಸ್ ಥಿಂಕಿಂಗ್ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಆಗಿದ ತಕ್ಷಣ ನಮ್ಮ ಏಜ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ವರ್ಕ್ ಮಾಡಬಾರ್ದು, ಮನೇಲಿ ಕೂತಿರ್ಬೇಕು, ಆರ್ ಯಾವ್ದಾದ್ರು ತೀರ್ಥಯಾತ್ರೆಗೆ ಹೋಗ್ಬೇಕಂತ ಮುಂಚೆ ಒಂದು ಮೈಂಡ್ ಸೆಟ್ ಇತ್ತು ಅಲ್ವಾ. ಬಟ್ ಇವಾಗ ಆ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಈವನ್ ಸಂಬಡಿ ಸೀನಿಯರ್ ಸಿಟಿಸನ್ ದೇ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಫ್ಯಾಮಿಲಿ ಅಂಡ್ ದೇ ವಾಂಟ್ ಟು ವರ್ಕ್. ಯಾಕೆ ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ನಾವು ಇಲ್ಲಿ ನೋಡ್ಬೇಕಂತಂದ್ರೆ 60 is so young, only halfway through ಮಾಡ್ತೀವಿ. ಇದು ಟಿವಿ ಕಾಣ್ತಾ ಇದೆ ಎಲ್ಲರಿಗೆ. so young, only halfway through ಮಾಡ್ತೀವಿ. ಇದರಲ್ಲಿ ಏಜ್ is just a state of mind. You can be productive at any age, no matter how old are you. As long as you have zest towards life, you can still produce, you can still achieve. It all depends upon attitude towards life ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಏಜ್ ಬಂದ್ಬಿಟ್ಟು ಜಸ್ಟ್
55 ಆಗಲಿ 65 ಆಗಲಿ ಲೈಫ್ಗೆ ಆಟಿಟ್ಯೂಡ್ ಒಂದು ಕರೆಕ್ಟ್ ಆಗಿತ್ತಂದ್ರೆ ಯು ಕ್ಯಾನ್ ಸ್ಟಿಲ್ ಪ್ರೊಡ್ಯೂಸ್, ಯು ಕ್ಯಾನ್ ಸ್ಟಿಲ್ ಅಚೀವ್. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಆಫ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನು ಒಂದು ಮಹಾತ್ಮ ಗಾಂಧಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಮಹಾತ್ಮ ಗಾಂಧೀಜಿ ಬಂದ್ಬಿಟ್ಟು he was an advocate before ನಮ್ಮ ಇಂಡಿಪೆಂಡೆನ್ಸ್ ಗೋಸ್ಕರ ಹೋರಾಟ ಮಾಡೋಕ್ಕೆ ಮುಂಚೆ ಒಂದು ಅಡ್ವೊಕೇಟ್ ಆಗಿದ್ರು. ಬಟ್ ಅವಾಗ ಅವ್ರಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಗೊತ್ತಿಲ್ಲ ಕರೆಕ್ಟಲ್ವಾ. ಎಟ್ ದ ಏಜ್ 61 ಅಲ್ಲಿ ಅವರು ಒಂದು ದಂಡಿ ಯಾತ್ರೆ ಮಾಡಿದ್ರು. ದಂಡಿ ಯಾತ್ರೆ ಮಾಡಿದ ಮೇಲೆ ಒಂದು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು. ಹೆಸರು ಎಲ್ರಿಗೂ ಗೊತ್ತಿದ್ಯಾ? ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ಅವಾಗ ಮಹಾತ್ಮ ಗಾಂಧೀಜಿ ಯಾರಂತ ಗೊತ್ತಾಯ್ತು ಕರೆಕ್ಟಲ್ವಾ. ಯಾಕಂದ್ರೆ ಅವರು 413 ಕಿಲೋಮೀಟರ್ಸ್ ಒಂದು ದಂಡಿ ಯಾತ್ರೆ ಪಾದಯಾತ್ರೆ ಮಾಡಿದ್ಮೇಲೆ ಎವ್ರಿಬಡಿ ಗೊತ್ತನ್ನು ಅವರು ಮಹಾತ್ಮ ಗಾಂಧೀಜಿ ಆದರೆ ಅವರು ಮಾಡಿದ್ದೆ 61 ಅಲ್ಲಿ. ಅಂದ್ರೆ ಆಲ್ ಓವರ್ ಇಂಡಿಯಾಗೆ ಇವರು ಮಹಾತ್ಮ ಗಾಂಧೀಜಿ ಅಂತ ಗೊತ್ತಾಗಿದ್ದು ಏಜ್ 61 ಅಲ್ಲಿ. ದೆನ್ ನೀವು ನೋಡಬೇಕಾಗಿದ್ರೆ ಅಮಿತಾಬ್ ಬಚ್ಚನ್ ಬಂದ್ಬಿಟ್ಟು at the age 59 he hosted 4 million crorepati was started in the year 2000 star of the millennium ಅಂತ ಹೇಳ್ತಾರೆ. ಈಗ ಅಮಿತಾಬ್ ಬಚ್ಚನ್ ಬಗ್ಗೆ ನಾವು ಹೇಳಬೇಕಂತಂದ್ರೆ ಅಮಿತಾಬ್ ಬಚ್ಚನ್ ಅಲ್ಲಿ ಏನಾಗಿತ್ತಂದ್ರೆ ಅಮಿತಾಬ್ ಬಚ್ಚನ್ ಬಂದ್ಬಿಟ್ಟು ಒಂದು ದೊಡ್ಡ ಸ್ಟಾರ್ ಆಗಿದ್ರು ಕರೆಕ್ಟಲ್ವಾ. ದೊಡ್ಡ ಸ್ಟಾರ್ ಒಂದು ಮೂವೀಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಏನಿದೆ ದುಡ್ಡು whatever money was there everything he lost and 3 movies ಆದ್ಮೇಲೆ he almost went to bankruptcy ಆಯಿತು for acting ಗೋಸ್ಕರ ಮೂವೀಸ್ ಸಿಗ್ತಿರಲಿಲ್ಲ. ದೆನ್ ಅವರು at the age 60 ಆದ್ಮೇಲೆ ಒಂದು ಸ್ಮಾಲ್ ಟೆಲಿವಿಷನ್ ಅಲ್ಲಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಕೋನ್ಮನೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಅವ್ರ ಆಕ್ಟಿಂಗ್ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ದೆನ್ he started to earn income at the age 61. ನಾವು 61 ವಯಸ್ಸಲ್ಲಿ ಬಂದ್ಬಿಟ್ಟು ನನಗೆ ಏನು ಏಜ್ ಜಾಸ್ತಿ ಆಯಿತು. ನಾನು he has worked completely and till today also you ನೋಡಬೇಕಾಗಿದ್ರೆ every time whenever he is going for work his first shift ಬಂದ್ಬಿಟ್ಟು ಮಾರ್ನಿಂಗ್ 5:30 ಸ್ಟಾರ್ಟ್ ಆಗುತ್ತೆ ಫಸ್ಟ್ ಶಿಫ್ಟ್ and till his last breath ಅವರು ಬದುಕಿರೋವರೆಗೂ ಅವರು ವರ್ಕ್ ಮಾಡಿದ್ದಾರೆ. ಅವ್ರದ್ದು ಡೆತ್ ಆಗಿದ್ದಾಗ ಯಾರಿಗಾದ್ರೂ ಗೊತ್ತಿದೆಯಾ ಹೆಂಗೆ ಡೆತ್ ಆಯ್ತಂತ? ಏಜ್ ಟು ಲೀವ್ ಮೀನ್ಸ್ ನಥಿಂಗ್. ಐ ಕಾಂಟ್ ಗೆಟ್ ಓಲ್ಡ್ ಆಸ್ ಲಾಂಗ್ ಆಸ್ ಯು ವರ್ಕಿಂಗ್ ಯು ಸ್ಟೇ. ಅಂದ್ರೆ ನಾನು ಏಜ್ ಓಲ್ಡ್ ಫೈನಾನ್ಷಿಯಲ್ ಗ್ರೂಪ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅಕ್ರಾಸ್ available across India, London, New York, California, Dubai, Abu Dhabi, Bahrain and Mauritius, Singapore. Experts in the financial service. ಅಂದ್ರೆ ಒಂದು ಕೋಟರ್ ಮೈದಾನ ನೋಡ್ಬಿಟ್ಟು ಬರೀ ಆಲ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ನೀವು ಯಾವುದೇ ಬ್ಯಾಂಕ್ ನೋಡಿ ನೀವು ದೀಪಾವಳಿ ನೀ ದಾಂಡಿ ಆರಂಭಿಸಲಾಂಗಳ தரம் என்றும் நிரந்தரம் வாங்க.